ಹಾಯ್ ಫ್ರೆಂಡ್ಸ್, ಎಂತ ಗೊತ್ತುಂಟಾ? ಈಗ ಎಲ್ರಿಗೂ ಗಿಡ ಬೆಳೆಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಆಗ್ತಾ ಇರಲ್ಲ. ಅದಕ್ಕೆ ಈಗ ತುಂಬ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಸ್ವಂತ ಮನೆ ಇಟ್ಕೊಂಡವರಿಗೆ ಭಯ ಇರುತ್ತೆ, ಇದು ಟೆರೇಸ್ ಹಾಳಾಗ್ಬಿಡತ್ತೆ ಅಂತ. ಅದಕ್ಕೊಂದು ಒಳ್ಳೆ ಐಡಿಯಾ ಕೊಡ್ತೀನಿ ನೋಡಿ. ಇದು ಬಾಡಿಗೆ ಮನೆಯಲ್ಲಿದ್ದವರಿಗೆ ಕಷ್ಟ, ಸ್ವಂತ ಮನೆಯವರಿಗೆ ಮಾಡ್ಬೋದು. ಟ್ರೈ ಮಾಡಿ, ನಾವು ಮಾಡಿದ್ದೀನಿ. 8 ವರ್ಷ ಆಯಿತು, ಸಖತ್ತಾಗಿದೆ. ಈಗ ನಾವು ಪಾಟ್ ಗೀಟ್ಗಳೆಲ್ಲ ತಗೊಬಂದರೆ ಅದು 1 ವರ್ಷ, 2 ವರ್ಷ, 3 ವರ್ಷಕ್ಕೆ ಹಾಳಾಗ್ಬಿಡತ್ತೆ, ಒಡೆದೋಗತ್ತೆ. ಪ್ಲಾಸ್ಟಿಕ್ ಪಾಟ್ಗಳನ್ನ ತಂದಿರ್ತೀವಿ. ನಾನೇ ತಂದಿದ್ದೀನಿ, ತುಂಬ ಇದು ಮಾಡಿ ತೋರಿಸ್ತೀನಿ ರೀ. ನೋಡಿ ನೋಡಿ, ಇಲ್ಲಿದೆ. ಇಲ್ಲಿ ಇಲ್ಲಿ ಕೆಳಗಡೆ ಆ ಗಿಡ ಹಾಕಿದ್ದೀನಿ. ಅದೆಲ್ಲ ಇದು ಪ್ಲಾಸ್ಟಿಕ್ ಪಾಟು. ಅದು ತುಂಬ 500 ರೂಪಾಯಿ ಕೊಟ್ಟು ತಂದಿರೋದು. ಇದನ್ನು ಹಾಲಿನ ಬಕೆಟ್ ಥರ ಬರುತ್ತೆ, ಹಾಲು ಮಾರಾಟ ಮಾಡೋರು ಇಟ್ಕೊಂಡಿರ್ತಾರಲ್ಲ ಆ ಥರದ್ದು. ಬಟ್ ಅದು ಏನಂದರೆ ಈಗ ಒಡೆದೋಗಕ್ಕೆ ಶುರುವಾಗಿದೆ. 4 ವರ್ಷ ಆಯಿತು, 4ರಿಂದ 5 ವರ್ಷ ಆಲ್ರೆಡಿ ಒಡೆದೋಗಕ್ಕೆ ತೆಗಿದೆ. ಬಟ್ ಅದಕ್ಕೊಂದು ಒಳ್ಳೆ ಐಡಿಯಾ ಇದು ಮಾಡಿದೆ ನೋಡಿ. ಇಲ್ಲಿ ಮಾಡಿದ್ದೀನಿ ನೋಡಿ, ಟೆರೇಸಿಗೆ, ನಮ್ಮದೇ ಟೆರೇಸಲ್ಲಿ ನೋಡಿ. ಈ ಥರ ಹೊರಗಡೆ ಇದಿರತ್ತಲ್ಲ, ಏನಂದರೆ ಟೆರೇಸಿಗೆ ಸೇಫ್ಟಿಗೆ ಮಾಡಿರ್ತಾರಲ್ಲ, ಅದಕ್ಕೇನೆ ಕಟ್ಟಿ ಇಲ್ಲಿ ಕೆಳಗಡೆ ಇದನ್ನು ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಇದನ್ನು ಹಾಕಿದ್ದೀವಿ. ಏನು ಅಂದರೆ ಟೈಲ್ಸನ್ನು ಹಾಕಿ ಫುಲ್ ಲೆಂತಿ ಕಡಪಕಲ್ಲನ್ನು ಹಾಕಿಬಿಟ್ಟಿದ್ದೀನಿ. ಹಾಕಿ ಅದು ಡೈರೆಕ್ಟ್ ನೀರು ನಮ್ಮ ಟೆರೇಸಿಗೆ ಬೀಳಲ್ಲ, ತಾಗಲ್ಲ. ಈಗ ಅಕಸ್ಮಾತ್ ನಾವು ಗಿಡಕ್ಕೆ ನೀರು ಹಾಕಿರೋದು ಕೂಡ ಅಲ್ಲಿಂದ ಇಳ್ದೋಗತ್ತೆ. ಇಲ್ಲಿ ಸೈಡಿಗೆ ಇದಕ್ಕೆ ಇದನ್ನು ಡಾಕ್ಟರ್ ಪಿಕ್ಸಿಟ್ಟನ್ನು ಹಚ್ಕೊಂಡ್ಬಿಟ್ಟಿದ್ದೀನಿ ಒಂದು ರೌಂಡು. ಇದೀಗ ಈ ಥರ ಮಾಡಿ 8 ವರ್ಷ ಆಯಿತು. ನಾನು 8 ವರ್ಷ ಆಗಿ ಒಂದೇ ಒಂದು ಚೂರು ಏನೂ ನಮಗೆ ಟೆರೇಸಿಗೆ ಡ್ಯಾಮೇಜ್ ಆಗಿಲ್ಲ. ಅಥವಾ ಇಲ್ಲಿ ಹೊರಗಡೆಯಿಂದನೂ ಅದು ಏನು ಒಂದೇ ಒಂದು ಚೂರು ನೀರು ಲೀಕೇಜ್ ಆಗಿಲ್ಲ ನೋಡಿ. ಎಲ್ಲೂ ಒಂದು ಚೂರು ನೀರು ಲೀಕೇಜ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾವು ಅದು ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮಗೆ ಏನು ಗೋಡೆ ಇದು ಹಾಳಾಗಿಲ್ಲ. ಸೊ ನೀವು ಇಲ್ಲಿ ಸಖತ್ತಾಗಿ ಈ ಥರ ಮಾಡಿಕೊಂಡ್ರೆ ಗಿಡನ ಬೆಳೆಸ್ಬೋದು. ನಿಮಗೆ ಸ್ವಂತ ಮನೆ ಆದವರಿಗೆ ಇದು ತುಂಬ ಬೆಸ್ಟು. ಯಾಕೆಂದರೆ ಈ ಪಾಟ್ಗಳಿಗೆ ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಅದು ಉಳಿಯಲ್ಲ, ಹಾಳಾಗಿಬಿಡತ್ತೆ. ಈ ಥರ ಮಾಡಿ ಇದನ್ನು ಈ ಕಡೆ ಸೈಡು ಕಟ್ಟೆ ಕಟ್ಟಿದ್ದೀವಲ್ಲ, ಅದು ಆಲ್ಮೋಸ್ಟ್ 1.5 ಫೀಟದ ಕಟ್ಟೆ ಇದೆ. ಇದನ್ನು ನಾನು ಲೈಟ್ ವೆಯ್ಟ್ ತೆಗಿ ಬರುತ್ತೆ. ಅಂದರೆ ಇದರದ್ದು ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ, ಅದು ಲೈಟ್ ವೆಯ್ಟ್. ಇದನ್ನು ಕಾಂಕ್ರೀಟಲ್ಲಿ ಸಿಗುತ್ತೆ, ತುಂಬ ಲೈಟ್ ವೆಯ್ಟ್. ಅದು ವೇಟು ಇರಲ್ಲ ನಮಗೆ, ಅಂದರೆ ಟೆರೇಸಿಗೆ ವೇಟು ಬೀಳಲ್ಲ. ಈ ಮಣ್ಣದ ವೇಟ್ ಇರುತ್ತೆ ಬಿಡಿ, ಮಣ್ಣದ ಮಾಮೂಲಿ ಬಿಡಿ, ಅದನ್ನ ಏನೂ ಸಮಸ್ಯೆ ಇಲ್ಲ. ನೋಡಿ ಎಷ್ಟು ಗಿಡ ಬೆಳೆಸಿದ್ದೀವಿ, ಹಿಂಗಿದೆ. ಈಗ ಇಲ್ಲಿ ಯಾರೋ ನಿನ್ನೆ ಕಮೆಂಟ್ ಹಾಕಿದ್ರು, ಈ ನುಗ್ಗೆ ಗಿಡ ಇದರ ಮೇಲಲ್ಲ ಅಂತ. ಇಲ್ಲಿ ನೋಡ್ಕೊಳ್ಳಿ, ಇದೇ ಸೇಮ್ ಕಟ್ಟೆಯಲ್ಲೇ ಬೆಳೆಸಿರೋದು. ಬುಡನೂ ನೋಡ್ಕೊಳ್ಳಿ, ಇಲ್ಲೇ ಇದೆ ನೋಡಿ. ಇದೇ ನುಗ್ಗೆ ಗಿಡ ನಾನು ತೋರಿಸಿದ್ದು, ಪಪ್ಪಾಯಿನೂ ಆಗಿದೆ, ಸೇಮ್ ಇದೇ ಇದರಲ್ಲೇ ಆಗಿರೋದು. ಇಲ್ಲಿ ನೋಡಿ, ಟೆರೇಸಲ್ಲೆಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ, ಇಲ್ಲೇ ಬೆಳೆಸಿರೋದು. ನಿಮ್ಮ ಮಣ್ಣು ಗಿಡಕ್ಕೆ ಬೇಕಾದಷ್ಟು ಸಿಗತ್ತೆ. ಇದು ಇರುತ್ತೆ, ಏನಂದರೆ ನಿಮ್ಮ ಟೆರೇಸ್ ಕೂಡ ಒಂದು ಚೂರು ಏನೂ ಡ್ಯಾಮೇಜ್ ಆಗೋಲ್ಲ. ಈಗ ನಾನು ಈ ಥರದ್ದು ಪಾಟ್ಗಳನ್ನ ತುಂಬ ತರಿಸಿದ್ದೆ. ಅದೀಗ ಬಿಸಿಲಿಗೆ ಇಟ್ಟು 3ರಿಂದ 4 ವರ್ಷದ ಮೇಲೆ ಬರೋಲ್ಲ, ಒಡೆದೋಗ್ಬಿಡತ್ತೆ. ಮಣ್ಣು ಅಗಿಯೋಕ್ಕೆ ಹೋಗಿ ಕೂಡಲೇ ಪಟ್ಟಂತ ಒಡೆದೋಗ್ಬಿಡತ್ತೆ. ಬಟ್ ಇದು ಈ ಥರ ಕಟ್ಟಿದ್ದರಿಂದ ನಿಮಗೆ ಏನೂ ಆಗೋಲ್ಲ. 8 ವರ್ಷದಿಂದ ನನಗೆ ಒಂದೇ ಒಂದು ಚೂರು ಏನೂ ಡ್ಯಾಮೇಜ್ ಆಗಿಲ್ಲ ನೋಡಿ. ಇಷ್ಟು ದೊಡ್ಡ ಗಿಡ ಬೆಳೆಸಿದ್ದೀನಿ, ಆದರೂ ಕೂಡ ಇಲ್ಲೇನೂ ಒಡೆದಿಲ್ಲ. ಇದು ಅಷ್ಟು ಗಟ್ಟಿಯಾಗಿದೆ. ಕೆಳಗಡೆ ಟೆರೇಸಿಗೂ ನೀರು ಹೋಗಲ್ಲ. ಟೆರೇಸಿಗೆ ನೀರು ತಾಗಿದ್ರೆ ನಮಗೆ ಸಮಸ್ಯೆ ಆಗೋದು, ಅಂದರೆ ಅಲ್ಲೇ ಟೆರೇಸ್ ಹಾಳಾಗ್ಬಿಡತ್ತೆ ಅನ್ನೋ ಭಯ. ಬಟ್ ಇಲ್ಲಿ ಈ ಥರ ಮಾಡಿದ್ರಿಂದ ನಮಗೆ ನೋಡಿ, ಇಲ್ಲಿ ಏನೇ ಇದ್ದರೂ ನೀರು ಕೆಳಗಡೆಯಿಂದ ಪಾಸ್ ಆಗಿಬಿಡತ್ತೆ. ಎಲ್ಲೂ ಟೆರೇಸಿಗೆ ನೀರು ಬೀಳಲ್ಲ. ಟೆರೇಸ್ಗಿಂತ ಅರ್ಧ ಫೀಟ್ ಎತ್ತರಕ್ಕೆ ನಾವು ಇದನ್ನು ಇಟ್ಟಿಗೆನ ಇಟ್ಬಿಟ್ಟು ಅದರ ಮೇಲೆ ಈ ಕಟ್ಟೆನ ಕಟ್ಟಿರೋದು. ಸೊ ಇದು ಒಂದಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅನ್ಕೋತೀನಿ. ಬೆಂಗಳೂರಲ್ಲಿ ಅಥವಾ ಸ್ವಂತ ಮನೆಯಲ್ಲಿ ಟೆರೇಸ್ ಮೇಲೆ ಗಿಡ ಬೆಳೆಸಬೇಕು ಅಂದ್ಕೊಂಡವರಿಗೆ ಈ ಥರ ಇದು ಮಾಡಿಕೊಂಡು ಗಿಡಗಳನ್ನು ಬೆಳೆಸಿ. ಇದು ಸಖತ್ ಅದಾಗತ್ತೆ ನೋಡಿ. ನಿಮಗೆ ಇದರಲ್ಲಿ ಬೆಳೆಸಿರೋದನ್ನು ನಾನು ತೋರಿಸ್ತೀನಿ. ಏನಂದರೆ ಪ್ಲಾಸ್ಟಿಕ್ ಟಬ್ಗಳಲ್ಲಿ ತರಿಸಿ ಇದು ಮಾಡಿರೋದು. ಇಲ್ಲಿ ನೋಡಿ, ಈ ಥರ ನಾನು ಫುಲ್ಲು ಇದನ್ನು ಹಾಕಿರೋದು. ಇದು ಜಸ್ಟ್ 4 ವರ್ಷದಿಂದ ತರಿಸಿರೋದು ನೋಡಿ. ಎಲ್ಲ ಒಡೆದೋಗೋಕ್ಕಾಗಿದೆ ಫುಲ್ಲು. ಅಷ್ಟು ಅದು ತುಂಬ ಹೆವಿ ಕಟ್ಟಾಗ್ತಿದೆ, ತುಂಬ ಹೊಡೆದಿದೆ, ಎಲ್ಲನೂ ಹೊಡಿತಾ ಇದೆ. ಒಂದು ಚೂರು ಹಾಕಿ ಮಣ್ಣು ಅಗಿಯೋಕ್ಕೆ ಹೋಗ್ಬಿಟ್ರೆ ಪೂರ್ತಿ ಪಟ್ ಅಂತ ಹೊಡೆದೋಗ್ಬಿಡತ್ತೆ.
ಇಲ್ಲೆಲ್ಲನೂ ಅದನ್ನೇ ಹಾಕಿರೋದು ಆ್ಯಕ್ಚುಲಿ. ಬಟ್ ಅದು ಇನ್ನೊಂದು ವರ್ಷ 2 ವರ್ಷದೊಳಗಡೆ ಪೂರ್ತಿ ಹೋಗ್ಬಿಡತ್ತೆ, ಇದು ಯಾವುದೂ ಉಳಿಯಲ್ಲ. ಸೊ ಅದಕ್ಕೆ ಒಳ್ಳೆ ಐಡಿಯಾ ನಾನು ಕೆಳಗಡೆ ತೋರಿಸಿದ್ನಲ್ಲ, ಆ ಥರ ಸಖತ್ತಾಗಿರತ್ತೆ ಅದು. ಆ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು.